ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಿಸಿ ಬಿಸಿ ಅಪ್ಡೇಟ್ ಬರ್ತಾ ಇದೆ ನಮ್ಮ ಆರ್ ಸಿ ಬಿ ರಿಲೇಟೆಡ್. ಅದೇ ಯಶ್ ದಯಾಳ್ ಕಳೆದ ಒಂದು ವರ್ಷದಿಂದ ಸಿಕ್ಕಾಪಟ್ಟೆ ಕೆಟ್ಟೆಸ್ನ ತಗೊಂಡಿರುವಂಥ ಯಶ್ ದಯಾಳು ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಜೊತೆಗೆ ಎಕ್ಸಲ್ಲಿ ಪೋಸ್ಟ್ಗಳು ಬೆಜ್ಜಾನು ವೈರಲ್ ಆಗ್ತಾ ಇದೆ ಯಶ್ ದಯಾಳ್ ರಿಲೇಟೆಡು. ಗುಡ್ ನ್ಯೂಸ್ ಫಾರ್ ಆರ್ ಸಿ ಬಿ, ಮತ್ತೆ ಬರ್ತಾವ್ರೆ ಯಶ್ ದಯಾಳು ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಪೋಸ್ಟ್ಗಳು ವೈರಲ್ ಆಗ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರ ರಿಲೇಟೆಡೇ ಕ್ಲಾರಿಟಿ ಕೊಡೋದಕ್ಕೆ ಅಂತ ಬಂದಿದ್ದು. ಯಶ್ ದಯಾಳ್ಗೆ ಬಿಗ್ ರಿಲೀಫ್ ಸಿಕ್ಬಿಡ್ತಾ, ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಟ್ರಾ. ಯಶ್ ದಯಾಳ್ ಆಡ್ತಾರ 2026 IPL ಆರ್ ಸಿ ಬಿಗೆ ಕೇಳ್ತು ಅಂತಂದರೆ ರಿಲೀಫ್ ಸಿಕ್ಕಿದ್ಯಾ ಅಂತಂದರೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಿರೋದಂತೂ ನಿಜ. ಬಟ್ ಇಟ್ಸ್ ನಾಟ್ ಎ ಪರ್ಮನೆಂಟ್ ರಿಲೀಫ್ ಅಲ್ಲ ಗುರು. ಆರ್ ಸಿ ಬಿ ಫ್ಯಾನ್ಸ್ಗಳು ಸುಮ್ಮನೆ ಅದು ಯಾವುದೋ ಎಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ನೋಡ್ಬಿಟ್ಟು ಇದೆಲ್ಲ ನಂಬಕ್ಕೆ ಹೋಗಬೇಡಿ. ಇನ್ನೂ ಅವರಿಗೆ ರಿಲೀಫ್ ಸಿಕ್ಕಿಲ್ಲ, ಪರ್ಮನೆಂಟ್ ರಿಲೀಫ್ ಅನ್ನೋದು ಸಿಕ್ಕಿಲ್ಲ. ಜಸ್ಟ್ ಟೆಂಪ್ರವರಿ ರಿಲೀಫ್ ಅನ್ನೋದು ಸಿಕ್ಕಿದೆ ಅಷ್ಟೇ. ಆ್ಯಂಟಿಸಿಪೇಟ್ರಿ ಬೇಲ್ನ ಕೊಟ್ಟಿದ್ದಾರೆ, ಜೊತೆಗೆ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಮಾಡಿಸ್ಕೊಂಡಿದ್ದಾರೆ. ಏನಾಗಿದೆ ಅಂತಂದರೆ ಇವ್ರಿಗೆ ಫಸ್ಟು ಕೇಸ್ ವಿಚಾರ ಮಾತಾಡೋಣ ಸ್ವಲ್ಪ. ಸೊ ಇವ್ರಿಗೆ ಆ್ಯಕ್ಚುಲಿ 2-3 ಕೇಸ್ಗಳು ಇವ್ರ ಮೇಲೆ ಹಾಕಲಾಗಿತ್ತು. ಯು ಪಿಯಲ್ಲಿ ಒಂದು ಸಪ್ರೇಟ್ ಅದು ಕೇಸು, ಆಮೇಲೆ ಜೈಪುರಲ್ಲಿ ಅದೊಂದು ಸಪ್ರೇಟು. ಅದು ಮೈನರ್ ಹುಡುಗಿಗೆ ಅದು ಇದು ಮಾಡಿ ಹೊಡೆದು ಏನೇನೋ ಮಾಡಿ ಅಸಾಲ್ಟ್ ಮಾಡಿರೋದು, ಒಂಥರ ಏನೇನೋ ಮಾಡಿರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಅದು ಪೋಕ್ಸೋ ಕಾಯ್ದೆ ಅಂಡರಲ್ಲಿ ಬಂದ್ಬಿಡುತ್ತೆ. ಸೊ ಇನ್ ಕೇಸ್ ಏನಾದರೂ ಇವರೇನಾದರೂ ಇದರಲ್ಲಿ ಪ್ರೂವ್ ಆದರು ಅಂತ ಅಂದರೆ, ಏನಾದ್ರು ಆರ್ಡರ್ ಈ ಥರ ಪಾಸ್ ಆಯಿತು ಅಂತಂದರೆ, ಅಂದರೆ ವಿಕ್ಟಿಮ್ ಪರವಾಗಿ ಪಾಸ್ ಆಯಿತು ಅಂತ ಅಂದರೆ ಇವ್ರಿಗೆ ಮಿನಿಮಮ್ 10 ವರ್ಷ ಜೈಲಾಗುತ್ತೆ ಗುರು. ಇನ್ ಕೇಸ್ ಏನಾದರೂ ಆಯಿತು ಅಂತಾನೆ. ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ, ಇನ್ನೂ ಅದು ಹೆರಿಂಗ್ ನಡೀತಾ ಇದೆ. ಸೊ ಇವಾಗ ಏನಾಗಿದೆ ಅಂತಂದರೆ, ಹಿಂದೆ ಏನಾಗಿತ್ತು ಅಂತಂದರೆ ಇದು ಸೀರಿಯಸ್ ಅಫೆನ್ಸು ಗುರು. ಇದು ಪೋಕ್ಸೋ ಅನ್ನೋದು ಸೀರಿಯಸ್ ಅಫೆನ್ಸು. ಸೊ ಇದಕ್ಕೆ ಬೇಲ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಆ್ಯಂಡ್ ಬೇಲ್ ಸಿಗೋದೇ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಇವಾಗ ಇವರ ಲಾಯರ್ ಏನಂತ ಹೇಳಿದ್ದಾರೆ ಅಂತಂದರೆ, ಏನಂತ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇದು ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಈ ಒಂದು ವ್ಯಕ್ತಿನ, ಅಂದರೆ ಏನು ವಿಕ್ಟಿಮ್ ಇದ್ದಾರೆ, ಈ ಒಂದು ವ್ಯಕ್ತಿನ ಇವರು ಮೀಟ್ ಮಾಡ್ತಾ ಇದ್ದಿದ್ದು ಪಬ್ಲಿಕ್ಲಿ ಯಾವಾಗ್ಲೂ. ಅಂದರೆ ಯಾವಾಗ ಮೀಟ್ ಆಗ್ತಿದ್ರು, ನಾನು ಮೀಟ್ ಎಲ್ಲ ಆಗಿದ್ರೆ ಅದೆಲ್ಲ ಆಗಿದೆ. ಅದನ್ನು ಇವರು ನಾನು ಮೀಟೇ ಆಗಿಲ್ಲ, ಇವ್ರನ್ನ ನಾನು ಅದೇ ಮಾಡಿಲ್ಲ, ಇದೇ ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಮೀಟ್ ಮಾಡಿರೋದು, ಮಾತುಕತೆ ಆಗಿರೋದು ಇದೆಲ್ಲ ನಿಜಾನೇ. ಒಟ್ಟಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಿದ್ದಂತೂ ನಿಜಾನೇ. ಒಟ್ಟಲ್ಲಿ ಎಲ್ಲ ಪಬ್ಲಿಕ್ಲಿನೇ ಮೀಟ್ ಮಾಡ್ತಿದ್ರು, ಎಲ್ಲ ಪ್ರೈವೇಟಾಗೆಲ್ಲ ಏನು ಮೀಟ್ ಮಾಡ್ತಿರಲ್ಲ. ಹೊಡೆದು ಮಾಡಿರುವಂಥದ್ದು, ಜೊತೆಗೆ ಇನ್ನೇನೇನೋ ಮಾಡಿರುವಂಥದ್ದು ಅದೆಲ್ಲ ಮಾಡಿಲ್ಲ ನಮ್ಮ ಯಶ್ ದಯಾಳು. ಅವರ ನೇಮ್ನ ಫೇಮ್ನ ಇಲ್ಲಿ ಡೌನ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರುವಂಥ ಗಿಮಿಕ್ ಇದು ಇವ್ರದ್ದು ಅಂತ ಇವ್ರು ಈ ಕಡೆಯಿಂದ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಕೇಳಿದಂಥ ಜೈಪುರ್ ಕೋರ್ಟ್ ಏನಿದೆ, ಇವರಿಗೆ ಆ್ಯಂಟಿಸಿಪೇಟರಿ ಬೆಲ್ನ ಇವಾಗ ರಿಲೀಸ್ ಮಾಡಿದೆ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ಇನ್ವಾಲ್ವ್ ಆಗಬೇಕಂತೆ ಇನ್ವೆಸ್ಟಿಗೇಷನ್ಗೆ ತಪ್ಪಿಸ್ಕೊಳಾಗಿಲ್ಲ. ಗೊತ್ತಿರೋದೇ ಏನೇನಾಗುತ್ತೆ ಅಂತ ತಪ್ಪಿಸ್ಕೊಂತು ಅಂತ ಅಂದಾಗ ಮುಚ್ಕೊಂಡು ಬಾರಪ್ಪ ಅಂತ ಹೇಳ್ಕೊಂಬಂದ್ಬಿಟ್ಟು ಮತ್ತೆ ಕೂರಿಸ್ತಾರೆ ಅಷ್ಟೇ, ಅಲ್ಲಿ ಬೇರೆ ಏನೂ ಆಗಲ್ಲ. ಬೇಲ್ ಕ್ಯಾನ್ಸಲ್ ಆಗಿತ್ತು, ಮತ್ತು ಇವಾಗ ಆ್ಯಂಟಿಸಿಪೇಟರಿ ಬೇಲ್ನ ಕೊಟ್ಟಿದ್ದಾರೆ. ಸೊ ಇಟ್ಸ್ ಎ ಟೆಂಪ್ರವರಿ ರಿಲೀಫ್, ಚಿಕ್ಕ ಮಟ್ಟದ ರಿಲೀಫ್ ಅಷ್ಟೇ. ನೋಡೋದಲ್ಲಪ್ಪ, ನಮ್ಮ ಡಿ ಬಾಸು ಈಚೆ ಕಡೆ ಬಂದಿದ್ರು, ಸ್ವಲ್ಪ ಅದು ಟೆಂಪ್ರವರಿ ರಿಲೀಫ್ ಆಗಿತ್ತು, ಮತ್ತೆ ಒಳಗಡೆ ಹೋಗಿದ್ದಾರೆ. ಸೊ ಅದೇ ಅಂದರೆ ಅದು ಆ ಕೇಸ್ ಬೇರೆ, ಈ ಕೇಸ್ ಬೇರೆ. ಟೆಂಪ್ರವರಿ ರಿಲೀಫ್ ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ನಮ್ಮ ಆರ್ ಸಿ ಬಿಗೆ ಆಡ್ಬಿಡ್ತಾರೆ ಇವರು. ಯಾವುದೂ ರಿಪ್ಲೇಸ್ಮೆಂಟ್ ಆಗಲ್ಲ ಆರ್ ಸಿ ಬಿಗೆ, ಮತ್ತೆ ಬಂದ್ಬಿಡ್ತಾರೆ ಅನ್ನೋವಂಥದ್ದೆಲ್ಲ ತೀರಾ ಸುಳ್ಳು. ಇವ್ರಿಗೆ ಸಿಕ್ಕಿರೋವಂಥ ಟೆಂಪ್ರವರಿ ರಿಲೀಫೇ ಆರ್ ಸಿ ಬಿಗೆ ಗುಡ್ ನ್ಯೂಸ್ ಇದು, ಹಂಗೆ ಹಿಂಗೆ ಅನ್ನೋಂಥದ್ದನ್ನೆಲ್ಲ ಇವಾಗ ಸ್ಪ್ರೆಡ್ ಮಾಡ್ತಾ ಇರೋಂಥ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ನೋಡ್ಬಿಡ್ತು ಅಂದರೆ ನಗು ಬರುತ್ತೆ. ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದೀರಾ ಅಂತಲೇ ಖಂಡಿತ ಇದನ್ನು ವೆರಿಫಿಕೇಷನ್ ಮಾಡಿರ್ತೀರ, ಏನಾಗಿದೆ ಏನು ಕತೆ, ಇದು ಟೆಂಪ್ರವರಿ ರಿಲೀಫಾ ಅಥವಾ ಫುಲ್ ರಿಲೀಫಾ. ಆರ್ ಸಿ ಬಿಗೆ ಅವ್ರು ಕ್ರಿಕೆಟ್ ಆಡೇ 1 ವರ್ಷ ಆಗೈತೆ ಗುರು. ಒಂಥರ ಬೋಲಿಂಗೇ ಮರ್ತೋಗ್ಬಿಟ್ಟಿರ್ತದೆ ಅವ್ರಿಗೆ. ಈ ಕೇಸ್ಗಳ ಮಧ್ಯ ಬಾಲ್ ಹಿಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿರ್ತದೆ ಅವರಿಗೆ. ಹೆಂಗಿದ್ದಿದ್ದು ಲೈಫ್ನ ಹೆಂಗೆ ಮಾಡ್ಕೊಂಡ್ರು ಗುರು. ಇವಾಗ ಇದನ್ನು ಸುಳ್ಳು, ಸೀರಿಯಸ್ ಅಫೆನ್ಸ್ ಇದು, ಹಂಗೆ ನೋಡೋಕೆ ಹೋಯ್ತು ಅಂದ್ರೆ ಆ್ಯಕ್ಟ್ ಆಗಿ ಏನು ಇವ್ರ ಹೆಸರು ಏನಕ್ಕೆ ಕಾಳು ಮಾಡ್ತಾರೆ ಗುರು. ಸುಮ್ಮನೆ ಯಾರೋ ಒಬ್ರು ಬಂದ್ಬಿಟ್ಟು ಸುಮ್ಮನೆ ಹಂಗೆ ತೊಗೊಂಡು ನೋಡಿ, ಯಾರೋ ಒಬ್ರು ಬಂದ್ಬಿಟ್ಟು ರ್ಯಾಂಡಮ್ ಪರ್ಸನ್ ಬಂದ್ಬಿಟ್ಟು ಇವ್ರ ಹೆಸರನ್ನ, ಯಾರೋ ಒಬ್ರು ಮೈನರ್ ಆಗಿರೋಂಥ ಹುಡುಗಿ ಬಂದ್ಬಿಟ್ಟು ಏನು ಕಾಳು ಮಾಡ್ತಾರೆ. ಪ್ರೂಫ್ ಇಲ್ಲದೆ ಕೋರ್ಟು ಕೂಡ ಏನು ಮಾಡೋಕ್ಕಾಗಲ್ಲ. ಅಂದರೆ ಯಶ್ ದಯಾಳ್ ಅವ್ರ ವಿಚಾರದಲ್ಲಾಗಿರ್ಬೋದು, ಅವ್ರ ವಿಚಾರದಲ್ಲಾಗಿರ್ಬೋದು. ಸೊ ಪ್ರೂಫ್ ಕೇಳುತ್ತೆ ಕೋರ್ಟು, ಇನ್ನೇನು ಕೇಳುತ್ತೆ, ದಾಖಲೆಗಳು ಕೇಳುತ್ತೆ, ಎವಿಡೆನ್ಸ್ ಕೇಳುತ್ತೆ. ಸೊ ಎವಿಡೆನ್ಸ್ ಯಾರ ಪರವಾಗಿರುತ್ತೋ ಅವ್ರ ಪರವಾಗಿ ಹೋಗುತ್ತೆ ಅಷ್ಟೇ. ಇಲ್ಲಿ ಯಶ್ ದಯಾಳ್ ದೊಡ್ಡವರು ಅಥವಾ ಹುಡುಗಿ ಚಿಕ್ಕವರು, ಹುಡುಗಿ ದೊಡ್ಡವರು, ಯಶ್ ದಯಾಳ್ ಹಂಗೆ ಮಾಡ್ಬಿಟ್ಟವ್ರು ಹಿಂಗೆ ಮಾಡ್ಬಿಟ್ಟವ್ರು ಅಂತ ನಾವು ಯಾರು ಇಲ್ಲ ಹೇಳೋದಕ್ಕೆ. ಕೋರ್ಟ್ ಹೇಳುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಬಟ್ ಒಂದಂತೂ ಕನ್ಫರ್ಮು, ಆರ್ ಸಿ ಬಿಗೆ ಈ ವರ್ಷ ಅಂತೂ ಯಶ್ ದಯಾಳು ಖಂಡಿತ 100% ಹೇಳೋದಿಲ್ಲ. ಇದೆಲ್ಲ ನೋಡ್ತು ಅಂತಂದರೆ ಅವರಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ಇನ್ನು ಆರ್ ಸಿ ಬಿಗೆ ಎಲ್ಲಿಂದ ಎಳ್ಕೊಂಬಂದು ಆಡಿಸ್ತಾರೆ ಇವರು. ಸೊ ಇಟ್ಸ್ ನಾಟ್ ಎ ಗುಡ್ ನ್ಯೂಸ್ ಫಾರ್ ಆರ್ ಸಿ ಬಿ. ಅವರಿಗೆ ಇದು ಚಿಕ್ಕ ಮಟ್ಟದ ಒಂದು ಟೆಂಪ್ರವರಿ ರಿಲೀಫ್ ಅಷ್ಟೇ, ಜೈಲಿಂಗ್ ಆಗೋದ್ರಿಂದ.
ಅಷ್ಟೇ. ಅದು ಬಿಡ್ತು ಅಂತಂದರೆ ಇದು ಪಾಸಿಟಿವ್ ನ್ಯೂಸ್ ಅಂತೂ ಖಂಡಿತ ಅಲ್ವೇ ಅಲ್ಲ ಆರ್ ಸಿ ಬಿಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ರಿಪ್ಲೇಸ್ಮೆಂಟ್ನ. ಈ ಥರ ಎಲ್ಲ ಒಂದು ಅಲಿಗೇಷನ್ನ ಇಟ್ಕೊಂಡು ಆರ್ ಸಿ ಬಿ ಆಡ್ಸಿದ್ರು ಕೂಡ ಆಡ್ಸೋದಿಲ್ಲ. ಫಸ್ಟ್ ಆಫ್ ಆಲ್ ಆಡೋಕ್ಕಾಗೋದಿಲ್ಲ ಅವ್ರು. ಇನ್ಫ್ಯಾಕ್ಟ್ ಈ ವರ್ಷ ಆಡೋಕ್ಕಾಗಲ್ಲ. ಅವ್ರು ಆಡ್ತೀವಿ ಅಂತಂದ್ರೂ ಕೂಡ ಇವಾಗ ಅದೇನು ಕೇಸ್ ಇದೆ ಅವ್ರ ಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಾರಪ್ಪ, ಇಲ್ಲ ಅಂತಂದ್ರೆ ನಮ್ಮ ಟೀಮ್ಗೆ ಕೆಟ್ಟ ಹೆಸರು ಅದು ಅನ್ನೋ ಥರನೇ ಇರುತ್ತೆ. ಅವರೇ ಆಡ್ತೀನಿ ಅಂತಂದ್ರೂ ಕೂಡ ಇವಾಗ ಬೇಲ್ ಇರೋದ್ರಿಂದ ಆಡ್ತೀನಿ ಅಂತ ಓದನು ಕೂಡ. ಬಟ್ ಈ ಟೆನ್ಷನಲ್ಲಿ ಅವರೆಲ್ಗೆ ತಲೆ ಇರುತ್ತಾಗುರು ಕ್ರಿಕೆಟ್ ಬಂದು ಆಡೋದಕ್ಕೆ ಈ ಥರ ಟೆನ್ಷನಲ್ಲಿ. ಸೊ ನನ್ನ ಪ್ರಕಾರ ನೋಡ್ತಾ ಅಂತಂದರೆ 100% ಅವರು ಈ ಸೀಸನ್ನ ಆಡ್ತಾ ಇಲ್ಲ. ಆ್ಯಂಡ್ ಆರ್ ಸಿ ಬಿ ರಿಪ್ಲೇಸ್ಮೆಂಟ್ಗೆ ಹುಡುಕ್ಬೇಕಾಗತ್ತೆ ಅಷ್ಟೇ, ಬೇರೆ ವಿಧಿ ಇಲ್ಲ. ಬಟ್ ಅವ್ರಿಗೊಂದಿಷ್ಟು ಮಟ್ಟಿಗೆ ರಿಲೀಫ್ ಅಷ್ಟೇ. ನಾವು ಅನ್ಕೊತೀವಿ ಕ್ಲಿಯರ್ ಮಾಡ್ಕೊಂಡು ಬರಲಿ ಅಂತ. ಇನ್ ಕೇಸ್ ಅವ್ರದ್ದೇನು ತಪ್ಪಿಲ್ಲ ಅಂತಂದರೆ, ತಪ್ಪಿತ್ತು ಅಂತಂದರೆ ಶಿಕ್ಷೆ ಅನುಭವಿಸ್ಲಿ ಅಂತಲೇ ಕೇಳ್ತೀವಿ, ಇನ್ನೇನಿಲ್ಲ ಅಲ್ಲಿ. ಯಾಕಂದರೆ ಕಾನೂನಿನ ಮುಂದೆ ಯಾರು ಏನು ದೊಡ್ಡವರೇನಲ್ಲ. ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟ್ ಅಂತ. ಒಟ್ಟಿನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳು ಏನೋ ಖುಷಿ ಪಡ್ತಿದ್ರಲ್ಲ, ಇದನ್ನೆಲ್ಲ ಪೋಸ್ಟ್ಗಳನ್ನ ನೋಡಿಕೊಂಡು ಅದೆಲ್ಲ ಸುಳ್ಳು ಅಷ್ಟೇ. ಮತ್ತೆ ಸಿಗುವ.